ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೇನೆ. ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ನಾನು ಇದರ ಹಿಂದಿನ ವಿಡಿಯೋದಲ್ಲಿ ಸರ್ಪ್ರೈಸ್ ಕಾದಿದೆ ಅಂತ ಹೇಳಿದ್ದೆ ಅಲ್ವಾ? ಏನಪ್ಪ ಸರ್ಪ್ರೈಸು ಅಂತ ನೀವೆಲ್ಲರೂ ಕಾಯ್ತಾ ಇರ್ಬೋದು. ಅದಕ್ಕಾಗಿಯೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಏನು ಸರ್ಪ್ರೈಸು ಅಂತ ಹೇಳ್ತೀನಿ. ನಾನೀಗ ನನ್ನ ಚಾನಲ್ ಶುರು ಮಾಡಿ 1 ವರ್ಷದ ನಂತರ 3 ತಿಂಗಳು ಕಳೀತು. ಕಳೆದ ವರ್ಷ 24 ಜೂನಲ್ಲಿ ನಾನು ಶುರು ಮಾಡಿದ್ದೆ. ಅದೇ 1 ವರ್ಷ 3 ತಿಂಗಳು ಕಳೀತು ಈ ಚಾನಲಲ್ಲಿ ವಿಡಿಯೋ ಹಾಕೋಕ್ಕೆ ಶುರು ಮಾಡಿ. ಬಟ್ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರಲಿ, ನನ್ನ ಚಾನಲ್ಲು 2015ರಲ್ಲಿ ನಾನು ಡೆಲ್ಲಿಲಿರುವಾಗ ಶ್ಯಾಮಲಾ ಮೋಹನ ವ್ಲಾಗ್ಸ್ ಅಂತ ಚಾನಲ್ ಮಾಡಿ ಇಟ್ಕೊಂಡಿದ್ದೆ. ಮಕ್ಕಳ ಹತ್ರ ಕೇಳ್ತಾನೆ ಇರ್ತಿದ್ದೆ, ಮಕ್ಕಳೇ ನಾನು ವಿಡಿಯೋ ಹಾಕ್ತೀನಿ ಅಂತ. ತುಂಬ ಹುಚ್ಚಾವಾಗ, ಟೈಮ್ ಪಾಸು ಆಗ್ತಿರ್ಲಿಲ್ಲ. ಮಕ್ಕಳು ಬೆಂಗಳೂರಲ್ಲಿದ್ದರು, ನಾನು ನಮ್ಮನೆಯವರು ಡೆಲ್ಲಿಲಿದ್ವಿ. ಹಾಗಾಗಿ ಆವಾಗ ನನಗೆ ಶುರು ಮಾಡಬೇಕಂತ ತುಂಬ ಹುಚ್ಚಿತ್ತು. ಆದರೆ ನನಗೆ ಆಮೇಲೆ ಟ್ರಾನ್ಸ್ಫರ್ ಆಗಿ ಬಂದ್ವಿ, ಮಕ್ಕಳ ಮದುವೆ, ಇಬ್ಬರಿಬ್ಬರು ಮಕ್ಕಳ ಮದುವೆ, ಬಾಣಂತನ, ಅದು ಇದು ಅಂತ ನಾನು ಫುಲ್ ಬ್ಯುಸಿ ಆಗಿಬಿಟ್ಟೆ. ಹಾಗಾಗಿ ನಾನು ಆ ಮಾಡಿ ಇಟ್ಕೊಂಡ ಚಾನಲ್ ನಿಮಗೆ ಮೊಬೈಲಲ್ಲಿ ತೋರಿಸ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಇದು ಈಗ ನಾನು ವಿಡಿಯೋ ಹಾಕ್ತಾ ಇರುವ ಚಾನಲ್ ಅಲ್ವಾ, ಶ್ಯಾಮಲಾ ವ್ಲಾಗ್ಸ್. ಇಲ್ಲಿ ಸ್ವಿಚ್ ಅಕೌಂಟ್ ಅಂತ ಇದೆ ನೋಡಿ, ಸ್ವಿಚ್ ಅಕೌಂಟ್ ಅಂತ ಇದೆ. ಅದರಲ್ಲಿ ನೋಡಿ ನೀವು, ಒಂದು ಶ್ಯಾಮಲಾ ವ್ಲಾಗ್ಸ್, ಇನ್ನೊಂದು ಶ್ಯಾಮಲಾ ಮೋಹನ ವ್ಲಾಗ್ಸ್ ಅಂತ ನಿಮಗೆ ಕಾಣ್ತಾ ಇರ್ಬೋದು. ನೋಡಿ, ಶ್ಯಾಮಲಾ ಮೋಹನ ವ್ಲಾಗ್ಸ್ ಅದು ತೋರಿಸ್ತೀನಿ ನಿಮಗೆ. ಯಾವಾಗ ಮಾಡ್ಕೊಂಡಿದ್ದು ನೋಡಿ, ಕಾಣ್ತಾ ಇದೆ ಅಲ್ವಾ? 2015 20 ಜುಲೈ 2015. ಅದೇ ಇಲ್ಲಿ ವಾಪಸ್ ಹೋದರೆ ನನ್ನ ಚಾನಲ್ ನೋಡಿ, ಶ್ಯಾಮಲಾ ಮೋಹನ ಬ್ಲಾಗ್ಸ್. 2015 ಜುಲೈಯಲ್ಲಿ ನಾನು ವಿಡಿಯೋಸ್ ಹಾಕೋಕ್ಕೆ ಅಂತ ನನ್ನ ಚಾನಲ್ ಮಾಡಿ ಇಟ್ಕೊಂಡಿದ್ದೆ. ಅದು 15ರಲ್ಲಿ ಮಾಡಿದ್ದಲ್ವಾ, ತುಂಬ ಹಳತಾಯಿತು. ಅದಕ್ಕೆ ಬೇಕಿದ್ರೆ ನಾನಿನ್ನು ಹಾಡುಗಳನ್ನೆಲ್ಲ ಹಾಕ್ಬೋದು. ನನ್ನ ವೀಡಿಯೋಸು, ನನ್ನ ಎಲ್ಲ ವ್ಲಾಗ್ಸು, ನನ್ನ ಕ್ರಿಯೇಟಿವಿಟಿ ಎಲ್ಲ ತೋರ್ಸೋಕ್ಕೆ ಇನ್ನೊಂದು ಚಾನಲ್ ಮಾಡಿಕೊಂಡು ಹಾಕಿಬಿಡ್ತೇನೆ ಅಂತ ಶ್ಯಾಮಲಾ ವ್ಲಾಗ್ಸ್ ಅಂತ ನಾನು 2024 ನನ್ನ ಚಿಕ್ಕ ಮಗಳ ಡೆಲಿವರಿ ಆಗಿ ಅವಳ ಬಾಣಂತನ ಮಾಡುವಾಗ ಅವ್ರ ಮನೆಯಲ್ಲಿ ನಾನು ಶುರು ಮಾಡಿಕೊಂಡೆ. ಮಾರ್ಚಲ್ಲೇ ನಾನು ಮಾಡ್ಕೊಂಡಿದ್ದೆ ಆ ಚಾನಲ್. ಆಮೇಲೆ ಮಗಳ ಬಾಣಂತನ ಮುಗಿಸಿ ನಾನು ಮೇ ಲಾಸ್ಟ್ ವೀಕ್ ವಾಪಸ್ ನಮ್ಮನೆಗೆ ಬಂದೆ. ಜೂನ್ 1 ನಾನು ವಿಡಿಯೋ ಹಾಕೋಕ್ಕೆ ಪ್ಲ್ಯಾನ್ ಮಾಡಿ ಶುರು ಮಾಡ್ಕೊಂಡ್ಬಿಟ್ಟೆ. ಆದರೆ ನಾನು ಈಗ 24ರಲ್ಲಿ ಮಾಡಿರುವಂತಹ ಚಾನಲಲ್ಲೇ ನಾನು ನಿಮಗೆ ವಿಡಿಯೋ ಕೊಡ್ತಾ ಇರೋದು. 15ರಲ್ಲಿ ಮಾಡಿದ ಚಾನಲಲ್ಲಿ ಬರೀ ಹಾಡುಗಳು, ದೇವರನಾಮ, ಭಾವಗೀತೆ, ಜಾನಪದ ಇಂಥದ್ದು ಕೊಡೋಣ ಅನ್ನೋ ಪ್ಲ್ಯಾನು ಇದೆ, ನೋಡೋಣ. ಹಾಗಾಗಿ ಆವಾಗಿಂದ 12 + 3 15 ತಿಂಗಳಿಂದ ನನಗೆ ನೀವು ಅಷ್ಟೊಂದು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಲ್ವಾ, ನಿಮಗೆಲ್ಲ ಏನೋ ಒಂದು ಸರ್ಪ್ರೈಸ್ ಕೊಡೋಣ ಅಂತ ತುಂಬ ಫೀಲಿಂಗ್ ಇತ್ತು ನನ್ನ ಮನಸ್ಸಲ್ಲಿ. ಅದಕ್ಕೆ ನಾನಿವತ್ತು ಈ ವಿಡಿಯೋ ಶುರು ಮಾಡಿದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ಈಗ ನಾನು ಮುಂದಿನ ವಾರದಿಂದ ದಸರಾ ಶುರುವಾಗತ್ತೆ ಅಲ್ವಾ, ನವರಾತ್ರಿ. ಕಳೆದ ವರ್ಷವೂ ಅಷ್ಟೇ ಎಲ್ಲ ನವರಾತ್ರಿಗೆ ನಾನು 9 ಹಾಡುಗಳನ್ನು ಕೊಟ್ಟಿದ್ದೆ. ನವರಾತ್ರಿ ಮುಂಚೆ 2 ಹಾಡನ್ನು ಕೊಟ್ಟಿದ್ದೆ. ಹಾಗೆಯೇ ನಾನೀಗ ಮೊನ್ನೆಯ ವಿಡಿಯೋ, ಬುಧವಾರದ ವಿಡಿಯೋದಲ್ಲಿ ನಿಮಗೆ ನವರಾತ್ರಿಯ ಮುಂಚೆ 2 ಹಾಡುಗಳನ್ನು ಕೊಟ್ಟಿದ್ದೇನೆ, ಆಯಿತಾ? ಹಾಗೆ ಈಗ ಸೋಮವಾರ ನವರಾತ್ರಿ ಶುರು. ಮೊದಲನೇ ನವರಾತ್ರಿಯಿಂದ ಕೊನೆಯ ನವರಾತ್ರಿ, 1ನೇ ತಾರೀಕು ಕೊನೆಯ ನವರಾತ್ರಿ, 2ನೇ ತಾರೀಕು ವಿಜಯದಶಮಿ, ಎಲ್ಲ ನವರಾತ್ರಿಗಳಿಗೂ ನಾನು ನನ್ನ ಹಾಡುಗಳನ್ನು ಕೊಡ್ತಾ ಇದ್ದೇನೆ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಏನಂದರೆ, ಎಲ್ಲ ನವರಾತ್ರಿಗೂ ಹಾಡು ಹಾಕ್ತೀನಲ್ವಾ. ಕಳೆದ ವರ್ಷವೂ ಚೆನ್ನಾಗಿ ಎಲ್ಲರೂ ನೋಡಿ ಕಮೆಂಟ್ಸ್ ಮಾಡಿದ್ರಿ. ಈ ವರ್ಷ ನನ್ನ ಮೊನ್ನೆ ಬುಧವಾರದ ವಿಡಿಯೋ ಹಾಗೂ ನವರಾತ್ರಿಯ ಎಲ್ಲ ವಿಡಿಯೋಗಳನ್ನು, 2ನೇ ತಾರೀಕಿನವರೆಗಿನ ವಿಡಿಯೋಗಳನ್ನು ಯಾರು ನೋಡಿ ನನಗೆ ಒಳ್ಳೊಳ್ಳೆ ಕಮೆಂಟ್ ಹಾಕ್ತಾರೆ, ಎಲ್ಲರ ಹೆಸರುಗಳನ್ನು ನಾನು ಒಂದು ಚೀಟಿಲಿ ಬರೆದು ಲಕ್ಕಿ ಡಿಪ್ ಥರ ಇಷ್ಟು ಚೀಟಿನ ರಾಶಿ ಹಾಕಿ ನಾನು 3 ಚೀಟಿನ ಎತ್ತುತ್ತೀನಿ ಫ್ರೆಂಡ್ಸ್. ಒಂದು ಗಿವ್ ಅವೇ ಮಾಡೋಣ ಆ ರೀತಿಯಲ್ಲಿ ನಿಮಗೆಲ್ಲ ಅಂತ. ಯಾಕಂದರೆ ನನ್ನನ್ನು ಅಷ್ಟು ಇಷ್ಟಪಟ್ಟು ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತೀರಲ್ವಾ, ನನ್ನ ಕುಟುಂಬಕ್ಕಾಗಿ ಒಂದು 3 ಜನರಿಗೆ ನಾನು ಸೀರೆಗಳನ್ನು ಕಳಿಸ್ತೇನೆ ನಿಮ್ಮ ಅಡ್ರೆಸ್ಸಿಗೆ. ಎಲ್ಲರ ಹೆಸರು ಬರೆದು ಚೀಟಿ ಹಾಕ್ತೀನಿ. ಅದರಲ್ಲಿ 3 ಚೀಟಿನ ಎತ್ತಿ ಬಿಟ್ಟು ಯಾರ ಹೆಸರು ಬರುತ್ತೋ ಅವರಿಗೆ ನಾನು 3 ಜನರಿಗೆ ಸೀರೆಗಳನ್ನು ಕೊರಿಯರ್ ಮಾಡ್ತೇನೆ. ಇದನ್ನು ಯಾವಾಗ ನಾನು ಚೀಟಿ ಎತ್ತೇನೆಂದರೆ 2ನೇ ತಾರೀಕು ದಶಮಿ ಅಲ್ವಾ, ನಾನು 4ನೇ ತಾರೀಕುವರೆಗೆ ಇಲ್ಲ ಫ್ರೆಂಡ್ಸ್.
ನಾನು ಔಟ್ ಆಫ್ ಸ್ಟೇಷನ್ ಇದ್ದೇನೆ. ಹಾಗಾಗಿ ನಾನು 5ನೇ ತಾರೀಕು ಬೆಳಿಗ್ಗೆ ಬರ್ತೇನೆ. 5ನೇ ತಾರೀಕು ನನಗೆ ಮಾಡೋಕ್ಕೆ ಆದರೆ, ಭಾನುವಾರ ಇರುತ್ತೆ 5ನೇ ತಾರೀಕು, ಮಾಡೋಕ್ಕಾದರೆ ಆವತ್ತೇ ಮಾಡಿ ಸೋಮವಾರನೇ ನಾನು 6ನೇ ತಾರೀಕು ಹಾಕ್ತೇನೆ. 6ನೇ ತಾರೀಕು ಹಾಕೋಕ್ಕಾಗಲಿಲ್ಲ ಅಂದರೆ 8ನೇ ತಾರೀಕಿಗೆ ಈ ವಿಡಿಯೋವನ್ನು ನಾನು ಖಂಡಿತ ಹಾಕ್ತೇನೆ. ಯಾರ್ಯಾರಿಗೆ ಬಂದಿದೆ ಚೀಟಿ ನೀವೇ ನೋಡ್ತೀರಲ್ವ ವಿಡಿಯೋದಲ್ಲಿ, ಅದನ್ನು ನೋಡಿದ ನಂತರ ನಾನು ನನ್ನ ಸ್ಕ್ರೀನ್ ಮೇಲೆ ಪೂರ್ತಿ ನನ್ನ ಮೊಬೈಲ್ ನಂಬರನ್ನು ಕೊಡ್ತೇನೆ. ನಾನು ಸ್ಕ್ರೀನಲ್ಲಿ ಬರ್ತಿರುತ್ತೆ ನನ್ನ ಮೊಬೈಲ್ ನಂಬರು. ನೀವು ಆ ಮೊಬೈಲ್ ನಂಬರಿಗೆ ನಿಮ್ಮ ಅಡ್ರೆಸ್ಸನ್ನು ನನಗೆ ಕಳಿಸ್ಕೊಡ್ಬೇಕು. ಆ ನಂಬರಿಗೆ ಮೆಸೇಜ್ ಮಾಡಿದ್ರು ನನ್ನ ವಿಡಿಯೋಗಳನ್ನು ನೋಡಿ ಆ ನಂಬರಿಗೂ ವಾಟ್ಸಪ್ ಮೆಸೇಜ್ ಮಾಡ್ಬೋದು ನೀವು. ಆದರೆ ನಾನು ಕಾಲ್ ಪಿಕ್ ಮಾಡೋದಿಲ್ಲ ಆ ಮೊಬೈಲಲ್ಲಿ. ನಂದು ಮ್ಯೂಸಿಕ್ ಕ್ಲಾಸಿಗಾಗಿ ಇರುವಂತಹ ನಂಬರ್ ಅದು. ಆ ನಂಬರ್ ನಾನು 1.5 ವರ್ಷದಿಂದ ಇದೆ ನಂದು. ನಾನು ಮ್ಯೂಸಿಕ್ ಕ್ಲಾಸಿಗಷ್ಟೇ ಯೂಸ್ ಮಾಡ್ತೇನೆ ಆ ನಂಬರನ್ನು. ನಿಮಗೆ ಕಮೆಂಟ್ ಹಾಕೋಕ್ಕೆ ಆ ನಂಬರನ್ನು ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೇನೆ. ಹಾಗಾಗಿ ಎಲ್ಲರೂ ನನಗೆ ಅದರಲ್ಲಿ ಕಮೆಂಟ್ ಮಾಡ್ಬೋದು. ಹಾಗೇನೆ ಲಕ್ಕಿ ಡಿಪ್ಪಲ್ಲಿ 3 ಜನರ ಹೆಸರು ಬರುತ್ತಲ್ವಾ, ಅವರು ತಮ್ಮ ವಿಳಾಸನ್ನ ನನಗೆ ಆ ನಂಬರಲ್ಲಿ 6ನೇ ತಾರೀಕು ಅಥವಾ 8ನೇ ತಾರೀಕು ನಾನು ಹಾಕ್ತೇನೆ ವಿಡಿಯೋ. ಆವಾಗ ನನಗೆ ಹೆಸರು ನೋಡಿಬಿಟ್ಟು ನಿಮ್ಮ ಅಡ್ರೆಸ್ಸನ್ನು ಖಂಡಿತ ಕೊಡಿ. ನನ್ನ ಹತ್ರ ಆಗುವಂತಹ ಒಂದು ಸಿಂಪಲ್ ಆದ ನನ್ನ ಪ್ರೀತಿಗಾಗಿ ನಾನು ನಿಮಗೆ ಈ ರೀತಿಯಲ್ಲಿ ಅರ್ಪಿಸೋಣ ಅಂತ, ನನ್ನ ಪ್ರೀತಿಯನ್ನು ಅರ್ಪಿಸೋಣ ಅಂತ ಇದ್ದೇನೆ. ನಾನು 3 ಸೀರೆಗಳು ತಂದಿದ್ದೇನೆ. ಆ ಸೀರೆಗಳನ್ನು ನಿಮಗೆ ನಾನು ತೋರಿಸ್ತೇನೆ. ಈಗ ಓಪನ್ ಮಾಡಿ ತೋರಿಸೋದಿಲ್ಲ, ನಾನು ಹಾಗೇ ತೋರಿಸ್ತೇನೆ. ನಾನು ನಮ್ಮ ಮನೆ ಹತ್ರ ಶಾಪಲ್ಲಿ 2 ಸೀರೆ ಪರ್ಚೇಸ್ ಮಾಡಿದೆ. ಇದು ಒಂದು ಸೀರೆ ನಾನು ಪ್ರಶಾಂತಿ ಸಿಲ್ಕ್ ಚೆನ್ನೈಯಿಂದ ತರಿಸಿರುವಂಥದ್ದು. ನೋಡಿ, ಇದೊಂದು ಸಾರಿ ನಾನು ಗಿವ್ ಅವೇ ಮಾಡೋಕ್ಕೆ ಇಟ್ಟಿರುವಂಥದ್ದು. ಹಾಗೆಯೇ ಇದೊಂದು ಸಾರಿ ನನ್ನ ಡ್ರೆಸ್ಸಿಗೂ ಮ್ಯಾಚಿಂಗ್ ಇದೆ. ಇದೊಂದು ಸಾರಿ ಗಿವ್ ಅವೇ ಮಾಡೋಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಇದು ನೋಡಿ, ಇಕ್ಕತ್ತು ಪ್ರಿಂಟ್ ಬಂದಿರುವಂತಹ ಗ್ರೇ ಕಲರ್ ಸಾರಿ. ನೋಡಿ, ಇಲ್ಲಿ ಕಾಣುತ್ತೆ ನಿಮಗೆ ಗ್ರೇ ಕಲರ್ ಸಾರಿ. ಈ ಕೊನೆಯ 2 ಸಾರಿಗಳನ್ನು ನಾನು ನಮ್ಮ ಮನೆ ಹತ್ರ ಶಾಪಲ್ಲೇ ತಗೊಂಡೆ. ಮೊದಲನೇ ಸಾರಿ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬಳು ಕಳೆದ ತಿಂಗಳು ಬಂದಿದ್ಲು ನಮ್ಮ ಮನೆಗೆ. ಅವಳಿಗೂ ಕೊಡೋಕ್ಕಾಗಿ ನಾನು ಪ್ರಶಾಂತಿ ಸಿಲ್ಕಿಂದ 3 ಸಾರಿ ತರಿಸಿದ್ದೆ. ಅದರಲ್ಲಿ ಒಂದು ಸೀರೆನ ಕೊಡ್ತಾ ಇದ್ದೇನೆ. ಹಾಗಾಗಿ 3 ಜನರಿಗೆ ಸೀರೆ ಸಿಕ್ಕುವ ಖುಷಿಯ ಸಂದರ್ಭ. ನನಗೆ ತುಂಬ ದಿವಸದಿಂದ ಈ ಥರ ಒಂದು ಗಿವ್ ಅವೇ ಮಾಡಬೇಕು. ಯಾಕಂದರೆ ದೊಡ್ಡ ದೊಡ್ಡ ಐಟಮ್ಸ್ ಕೊಡುವಂತಹ ಶ್ರೀಮಂತರು ನಾವಲ್ಲ ಅಲ್ಲ, ಮಿಡಲ್ ಕ್ಲಾಸಿನ ಜನರು ನಾವು. ನನಗೆ ಇಷ್ಟ ಆದಂತಹ ಸೀರೆಗಳನ್ನು ಆರಿಸಿ ತಂದೆ ನಾನು ನಿಮಗಾಗಿ. ಹೇಗನ್ನಿಸ್ತು ನಿಮಗೆ? ನನ್ನ ಕುಟುಂಬ ಅಂದಮೇಲೆ ಒಂದು ಸಣ್ಣ ರೀತಿಯ ನನ್ನ ಬಳಗಕ್ಕೆ ಕೊಡಬೇಕು. ಎಲ್ಲರಿಗೂ ಕೊಡುವಂತಹ ಯೋಗ್ಯತೆ ದೇವ್ರು ಕೊಟ್ಟವಾಗ ನಾನು ಎಲ್ಲರಿಗೂ ಕೊಡ್ತೇನೆ. ರಿಟೈರ್ಡ್ ಆಗಿ ನೆಮ್ಮದಿಯ ಜೀವನ ಕಳೀತಾ ಇರುವಾಗ ಹೀಗೆ ಒಂದು ಸಣ್ಣ ಯೋಚನೆ ಮಾಡಿದೆ ನಾನು, 3 ಜನರಿಗೆ ಕೊಡೋಣ. ಯಾಕಂದ್ರೆ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ನನಗೆ ತುಂಬ ಖುಷಿ ಕೊಡತ್ತೆ. ಹಾಗೆ ನನ್ನ ಹಾಡುಗಳಂತೂ ಬಿಡಿ, ನೀವೆಲ್ಲರೂ ಇಷ್ಟಪಡ್ತೀರಿ. ಅದಕ್ಕಾಗಿಯೇ ಈ ವಿಡಿಯೋ ಮಾಡಿರೋದು. 9 ಈ ಸರ್ತಿ 10 ನವರಾತ್ರಿ ಬಂದಿದೆ. 22ನೇ ತಾರೀಕಿಂದ 1ನೇ ತಾರೀಕುವರೆಗೆ 10 ನವರಾತ್ರಿ. 11ನೇ ದಿವಸ ವಿಜಯದಶಮಿ ಬಂದಿದೆ. ಎಲ್ಲ ದಿನಕ್ಕೂ ಹಾಗೂ ನವರಾತ್ರಿ ಮುಂಚೆ ಮೊನ್ನೆ ಬುಧವಾರ ಕೊಟ್ಟಿರುವಂತಹ 2 ಹಾಡು 11 + 2 13 ಆಗತ್ತೆ. ಕಳೆದ ವರ್ಷನೂ ಅಷ್ಟೇ 9 ದಿನಕ್ಕೆ 9 ಹಾಡು. ಹಾಗೆ ಮೊದಲು 2 ಹಾಡು ಕೊಟ್ಟಿದ್ದೆ. ಎಲ್ಲ ಸೇರಿ 11 ಹಾಡು. ಎಷ್ಟು ಹಾಡುಗಳು ಸಿಗತ್ತಲ್ವ. ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಾಹಿತ್ಯ ಇರುತ್ತೆ. ನೀವೆಲ್ಲರೂ ಕೇಳಿ ಕಲ್ತ್ಕೊಳ್ಳಿ ಹಾಡುಗಳನ್ನು. ತುಂಬ ಖುಷಿ ಕೊಡತ್ತೆ. ದೇವರ ನಾಮಗಳನ್ನು ಹಾಡುವಾಗ ಸಿಗುವಂತಹ ಮನಸ್ಸಿನ ಶಾಂತಿ ಇದೆಯಲ್ಲ, ನೆಮ್ಮದಿ ಇದೆಯಲ್ಲ, ಯಾವುದರಿಂದೂ ಸಿಗಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ಖಂಡಿತವಾಗಿಯೂ ನಾನು ಎಷ್ಟು ಜನ ಲೇಡೀಸಿಗೆ ಮನೆಯಲ್ಲಿ ಫ್ರೀ ಭಜನೆ ಕ್ಲಾಸ್ ಮಾಡ್ತೇನೆ. ಎಷ್ಟೊಂದು ಲೇಡೀಸು 82-83 ವರ್ಷದ ಲೇಡೀಸ್ ಬರ್ತಾರೆ ನನ್ನ ಹತ್ರ ಭಜನೆ ಕಲಿಯೋಕ್ಕೆ. ಎಷ್ಟು ಖುಷಿ ಪಟ್ಕೊಂಡು ಭಜನೆ ಕಲ್ತ್ಕೊಂಡು ಹೋಗ್ತಾರೆ. ಅದು ಮನಸ್ಸಿಗೆ ಕೊಡುವಂತಹ ನೆಮ್ಮದಿ ಇದೆಯಲ್ಲ. ಒಂದೇ ಎಕ್ಸಾಂಪಲ್ ಹೇಳ್ತೇನೆ. ಒಬ್ಬಳು ಚಿಕ್ಕವಳು ಮದುವೆ ಆಗಿ ಇನ್ನು 3 ವರ್ಷ ಆಗಿತ್ತು. ಒಬ್ಳು ನನ್ನ ಹತ್ರ ಬರ್ತಾ ಇದ್ಲು. ಫಸ್ಟ್ ಬರುವಾಗ ಯೋಚನೆ ಮಾಡಿದ್ಲಂತೆ, ಭಜನೆ ಎಲ್ಲ ಏನ್ರಿ ವಯಸ್ಸಾದವ್ರು ಹೇಳುವಂಥದ್ದು, ಭಜನೆ ಅಂತಲ್ಲ ದೇವ್ರ ನಾಮಗಳು ಆದವರೇ ಹೇಳುವಂಥದ್ದು, ನೋಡೋಣ ಅಂತ ಒಂದು ಕ್ಲಾಸಿಗೆ ಬಂದ್ಲು. ಅವಳಿಗೆ ಒಂದು 2 ಕ್ಲಾಸಿಗೆ ಬರುವಾಗ ಅದು ಎಷ್ಟು ಖುಷಿ ಆಯ್ತಂದ್ರೆ, ಅವಳಿಗೆ ಯಾವಾಗ ನನ್ನ ಕ್ಲಾಸ್ ಇದೆ ಅಂತ ಕಾಯ್ತಾ ಇರ್ತಾಳಂತೆ. ಅಷ್ಟು ಖುಷಿಯಲ್ಲಿ ಅವಳು ಪ್ರತಿ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ಲು. ಈಗ 1.5 ತಿಂಗಳ ಹಿಂದೆ ಈಗ ಮಗು ಆಗಿದೆ ಅವಳಿಗೆ. ಹಾಗಾಗಿ ಈಗ ಸದ್ಯಕ್ಕೆ ಅಮ್ಮನ ಮನೇಲಿದ್ದಾಳೆ, ಬರಕ್ಕಾಗ್ತಾ ಇಲ್ಲ. ಮಗು ಸ್ವಲ್ಪ ದೊಡ್ಡ ಆದ್ಮೇಲೆ ಪುನಃ ಬರಕ್ ಶುರು ಮಾಡ್ತಾಳೆ. ಅಷ್ಟು ಇಷ್ಟಪಡ್ತಾಳೆ. ಅವಳೇ ಹೇಳ್ತಾ ಇದ್ಲು,
ಶ್ವೇತಾ ಅಂತ ಅವಳ ಹೆಸರು. ಆದ್ರೆ ಭಜನೆ ದೇವರ ನಾಮಗಳು ಇಷ್ಟೊಂದು ಮನಸ್ಸಿನ ಮೇಲೆ ಪ್ರಭಾವ ಬೀರತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಮೇಡಮ್. ನನ್ಗೆ ಯಾವಾಗ ನಿಮ್ ಕ್ಲಾಸ್ ಇರತ್ತೆ ಅಂತ ನಾನು ಕಾಯ್ತಾ ಇರ್ತೇನೆ, ಆ ತರ ತುಡಿತಾ ಇರುತ್ತೆ ನನ್ನ ಮನಸ್ಸು ಅಂತ ಅವಳು ಹೇಳ್ತಾ ಇದ್ಲು. ಶ್ವೇತನ ಹೆಸರು ಇಲ್ಲಿ ತಗೊಂಡಿದ್ದೀನಿ. ಅವಳು ಎಷ್ಟು ಖುಷಿಯಿಂದ ಬರ್ತಿದ್ಲು. ಯಾಕೆ ಹೇಳಿದೆ ಅಂದ್ರೆ, ಈ ನನ್ನ ಭಜನೆ ಹಾಡುಗಳನ್ನ ನೀವು ಸಹ ಅದೇ ರೀತಿ ಇಷ್ಟಪಡ್ತೀರಲ್ವಾ. ನನ್ನ ಫ್ರೆಂಡ್ ಸರ್ಕಲ್ ಅಲ್ಲದೆ ನೀವೆಲ್ಲರೂ ಎಷ್ಟೊಂದು ಇಷ್ಟಪಡ್ತೀರಿ. ಹಾಗಾಗಿ ನೀವೆಲ್ಲರೂ ಇಷ್ಟಪಟ್ಟು ನವರಾತ್ರಿಯ ಎಲ್ಲ ಹಾಡುಗಳನ್ನ ಕೇಳಿ ಒಳ್ಳೊಳ್ಳೆ ಕಮೆಂಟ್ ಹಾಕಿ ಬಿಟ್ರೆ ಅದರಲ್ಲಿ ನಾನು ಎಲ್ಲರ ಹೆಸರು ಬರೀತೇನೆ. ಯಾರನ್ನ ಕಮೆಂಟ್ ಮಾಡಿದರೆ ಅಷ್ಟೂ ಜನರ ಹೆಸರನ್ನು 11+1 ವಿಡಿಯೋ, 12 ವಿಡಿಯೋ, 13 ಹಾಡುಗಳು ಎಲ್ಲದರಲ್ಲೂ ನಿಮ್ಮ ಕಮೆಂಟ್ ಇರಬೇಕು. ಎಲ್ಲ ವಿಡಿಯೋಗಳಿಗೆ ಇಲ್ಲ ಅಂದರೆ ಒಂದು 8 ವಿಡಿಯೋಗಳಲ್ಲಾದರೂ ನಿಮ್ಮ ಕಮೆಂಟ್ಸ್ ಇರಬೇಕು. ನಾನು ನೋಡಿಬಿಟ್ಟು ನಾನು ಎಲ್ಲರ ಹೆಸರುಗಳನ್ನು ಚೀಟಿಗಳಲ್ಲಿ ಬರೆದು ಚೀಟಿ ಹಾಕ್ಕೊಂಡು ಎತ್ತಿ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಆಮೇಲೆ ಹೇಳಿದ್ನಲ್ಲ, ಸ್ಕ್ರೀನ್ನಲ್ಲಿ ಬರುವ ನಂಬರಿಗೆ ಅದಕ್ಕೂ ನೀವು ಕಮೆಂಟ್ ಮಾಡ್ಬೋದು. ಹಾಗೇನೆ ನನ್ನ ವಿಡಿಯೋದ ಕೆಳಗಡೆನೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಎಲ್ಲನ್ನು ನಾನು ನೋಡಿ ಬಿಟ್ಟೆ ಆರಿಸ್ತೇನೆ. ನಾನು ಯಾರನ್ನು ಮುಖತಃ ನೋಡ್ಲಿಲ್ಲ ಅಲ್ವಾ, ಹೆಸರನ್ನು ಹಾಕಿ ಆರಿಸ್ತೇನೆ. ಆಮೇಲೆ ನೀವು ನನಗೆ ಅಡ್ರೆಸ್ ಕೊಡಿ, ನಿಮ್ಮ ಮನೆ ಬಾಗಿಲಿಗೆ ನನ್ನ ಒಂದು ಚಿಕ್ಕ ಗಿಫ್ಟ್ ಅನ್ನು ನಿಮಗೆ ತಲುಪಿಸುವ ಆಸೆ ನಂದು. ಮಧ್ಯೆ ಮಧ್ಯೆ ಈ ತರ ಗಿವ್ ಅವೇ ಮಾಡ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ಹೇಳಿದ್ನಲ್ವಾ, ನನ್ನ ಮೊಬೈಲ್ ನಂಬರು ಸ್ಕ್ರೀನ್ ಮೇಲೆ ಹಾಕಿರ್ತೇನೆ. ಸಿಗೋಣ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ. ಕಾಯ್ತಾ ಇರಿ, ಯಾರ ಹೆಸರು ಬಂದಿದೆ ಅಂತ ಕುತೂಹಲದಿಂದ ಕಾಯ್ತಾ ಇರಿ. ಆದೀತಾ? ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.